ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿತ್ಯ ಸತ್ಯ. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಒಟ್ಟಾರೆ ಪ್ರಪಂಚನೇ ಸರಿ ಇಲ್ಲ ಅಂದ್ಕೊಳ್ತಿದ್ದ ಮನುಷ್ಯನಿಗೆ ಬಹುಶಃ ಸಾವು ಹತ್ತಿರ ಸುಳಿಯುತ್ತಿದ್ದಂತೆ ಗೊತ್ತಾಗಬಹುದು ಎಲ್ಲವೂ ಸರಿ ಇತ್ತು, ನಾನೇ ಸರಿ ಇರಲಿಲ್ಲ ಎಂದು. ಹೌದಲ್ವ ಸ್ನೇಹಿತರೆ? ಈ ಒಂದು ಮಾತು ನನಗೆ ತುಂಬಾ ಸತ್ಯ ಅಂತಾನೆ ಅನಿಸುತ್ತೆ. ಯಾಕಂದರೆ ತುಂಬ ಜನನ ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ನೀವು ಯಾವುದೇ ಒಂದು ಪರಿಸ್ಥಿತಿ ಇರಲಿ, ಅದು ಅವರ ಒಂದು ಕೆಟ್ಟ ಪರಿಸ್ಥಿತಿ ಆಗಿರುತ್ತೋ ಅಥವಾ ಒಳ್ಳೆ ಪರಿಸ್ಥಿತಿ ಆಗಿರುತ್ತೋ ಏನೂ ಕೂಡ ಯೋಚನೆ ಮಾಡೋದಿಲ್ಲ. ಅಯ್ಯೋ ಅದು ಹಾಗಿರಬೇಕಿತ್ತು, ಅವ್ರು ಇದನ್ನು ಈ ರೀತಿಯಾಗಿ ತಪ್ಪು ಮಾಡಿಬಿಟ್ರು, ಆ ರೀತಿ ಮಾಡ್ಬೋದಿತ್ತು, ಸರಿ ಹೋಗ್ತಾ ಇತ್ತು, ಈ ರೀತಿಯಾಗಿ ತುಂಬಾ ಈಸಿಯಾಗಿ ಅವರ ಒಂದು ಪರಿಸ್ಥಿತಿಯ ಬಗ್ಗೆ ಕಮೆಂಟ್ ಪಾಸ್ ಮಾಡ್ತಾ ಇರ್ತಾರೆ. ಆದರೆ ಆ ಒಂದು ಸೇಮ್ ಪರಿಸ್ಥಿತಿ ಅವ್ರಿಗೆ ಬಂದಾಗಲೇ ಅವ್ರಿಗೆ ಗೊತ್ತಾಗೋದು ಅದು ಹೇಗಿದೆ ಅಂತ. ಹಾಗೆಯೇ ಎಲ್ಲೇ ಹೋದರೂ ಕೂಡ ಅವರು ತಪ್ಪನ್ನೇ ಹುಡುಕ್ತಾ ಇರ್ತಾರೆ. ಯಾಕಪ್ಪ ಅವ್ರು ನೋಡೋ ದೃಷ್ಟಿನೇ ಆಗಿರುತ್ತೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಆಗಿರ್ಬೋದಿತ್ತು, ಇವ್ರು ಹೇಗಿರಬಹುದಿತ್ತು, ಅದಕ್ಕೆ ಅವ್ರ ಪರಿಸ್ಥಿತಿ ಹಾಗಾಯಿತು ಹೀಗಾಯಿತು ಅಂತ. ಆದರೆ ಅವರ ಒಂದು ಪರಿಸ್ಥಿತಿನೇ ಏನಿದೆ ಅನ್ನೋದು ಅವ್ರಿಗೆ ಇನ್ನೂ ಸಹಿತ ಅರ್ಥ ಆಗಿರೋದಿಲ್ಲ. ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿನ ಪ್ರಪಂಚದಲ್ಲಿ ಎಲ್ಲರೂ ಇದನ್ನೇ ಮಾಡ್ತಾ ಇರೋದು. ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತುಂಬ ಕಡಿಮೆ ಜನ ಯೋಚನೆ ಮಾಡೋದು. ಬೇರೆ ಎಲ್ಲರೂ ಕೂಡ ಅಯ್ಯೋ ಅವ್ರ ಮನೇಲಿ ಹಾಗಿದೆ, ಇವ್ರ ಮನೇಲಿ ಹೀಗಿದೆ, ಇವ್ರು ಹಾಗೆ ಮಾಡಬೇಕಿತ್ತು, ಅವ್ರು ಹೀಗೆ ಮಾಡಬೇಕಿತ್ತು ಅಂತ ತುಂಬಾ ಈಸಿಯಾಗಿ ಕಮೆಂಟ್ ಪಾಸ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಆದರೆ ಆ ಪರಿಸ್ಥಿತಿಗಳಲ್ಲಿ ಇದ್ದವ್ರಿಗೆ ಅಲ್ವಾ ಅದ್ರ ನಿಜಾಂಶ ಏನಂತ ಅರ್ಥ ಆಗೋದು. ಹಾಗೆ ನಾವು ಎಲ್ಲ ಕಡೆನೂ ತಪ್ಪು ಹುಡುಕ್ತಾ ಹೋದಾಗ ನಮ್ಮಲ್ಲೇ ನಾವು ಕೆಲವೊಂದಷ್ಟು ತಪ್ಪುಗಳನ್ನು ಮೊದಲು ಸರಿ ಮಾಡ್ಕೋಬೇಕು ಅಂತ ಅನ್ಸೋಕೆ ಶುರುವಾಗುತ್ತೆ. ಅದಕ್ಕಾಗೇ ಹೇಳೋದು, ಯಾವುದ್ರಲ್ಲೂ ಕೂಡ ಸರಿ ತಪ್ಪು ಹುಡ್ಕೋದು ಬೇಡ. ಹೇಗಿದೆ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದು ಕೂಡ ಕೆಲವೊಮ್ಮೆ ಜೀವನದಲ್ಲಿ ಚೆನ್ನಾಗಿರುತ್ತೆ ಅಂತಲೇ ಅನಿಸುತ್ತೆ. ಇಲ್ಲಾಂದರೆ ಯಾವುದಲ್ಲೂ ತಪ್ಪು ಹುಡುಕ್ತಾ ಕೊನೆಗೆ ನಮ್ಮ ಆಯಸ್ಸೇ ಮುಗ್ದೋದಾಗ ಆ ಟೈಮಲ್ಲಿ ನಮ್ಗೆ ಅನಿಸುತ್ತೆ ಎಲ್ಲನೂ ಸರಿ ಇತ್ತು, ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಖುಷಿಯಾಗಿರ್ಬೋದಿತ್ತೇನೋ ಅಂತ ಅನ್ಸೋಕೆ ಶುರುವಾಗುತ್ತೆ. ಆದರೆ ಅಷ್ಟರಲ್ಲಿ ನಮ್ಮ ಜೀವನ ಕ್ಷಣಗಳನ್ನು ಎಣಿಸ್ತಾ ಇರುತ್ತೆ. ಅಂಥ ಪರಿಸ್ಥಿತಿ ಯಾಕೆ ಬೇಕು ಅಲ್ವಾ? ಇಷ್ಟೇ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಕಿದವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.